ನಾಡ ಹಬ್ಬ ಅಂತ ಕರೆಸ್ಕೊಳ್ಳುವ ಮೈಸೂರು ದಸರಾದ ಬಗ್ಗೆ ಒಂದು ಸುದ್ದಿ ಇದೆ, ನೋಡ್ತಾ ಹೋಗೋಣ. ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ನಾಡ ಹಬ್ಬಕ್ಕೆ ಚಾಲನೆ ಕೊಡಲಾಗುತ್ತೆ. ಅಕ್ಟೋಬರ್ 21ರಂದು ದಸರಾ ಪ್ರಮುಖ ಆಕರ್ಷಣೆ ಏನಪ್ಪಾ ಅಂದ್ರೆ ಅದು ಜಂಬೂ ಸವಾರಿ ಅಲ್ವಾ. ಅಕ್ಟೋಬರ್ 21ರಂದು ಮಧ್ಯಾಹ್ನ 4:10 ಶುಭ ಮೀನಾ ಲಗ್ನದಲ್ಲಿ ನಂದಿ ಕೌಂಟ್ ಡೌನ್ ಶುರುವಾಗಿದೆ. ಈಗ ಪ್ರಮುಖ ಆಕರ್ಷಣೆ ಅಂದ್ರೆ ಗಜಪಡೆ. ರಾಜಗಾಂಭೀರ್ಯದಿಂದ ಅವುಗಳು ಹೆಜ್ಜೆ ಹಾಕೋದು ನೋಡೋದೇ ಚಂದ. ಅಂಬಾರಿಯನ್ನ ಹೊತ್ಕೊಂಡು ಕುಮ್ಕಿ ಆನೆಗಳು ಮತ್ತೆ ಅವರ ಒಂದು ಅಲಂಕಾರ ಇವೆಲ್ಲವೂ ನೋಡಕ್ಕೆ ಯಾವ್ದ್ಯಾವ್ದೋ ದೇಶದಿಂದ ಬಂದಿರ್ತಾರೆ, ಬರೀ ನಮ್ಮ ರಾಜ್ಯದವ್ರು ಮಾತ್ರ ಅಲ್ಲ. ಅದರಲ್ಲೂ ಈಗ ನೂತನ ಮುಖ್ಯಮಂತ್ರಿಗಳು ಈ ಸಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಭಾಗ್ಯ ಸಿಗತ್ತೆ ಉದ್ಘಾಟನೆ ಮಾಡೋಕೆ. ಅಕ್ಟೋಬರ್ 11ನೇ ತಾರೀಕು ನಾಡ ಹಬ್ಬಕ್ಕೆ ಚಾಲನೆ ಕೊಡಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಮೊನ್ನೆ ಎಲ್ಲ ಏನಪ್ಪಾ ಅಪ್ಡೇಟ್ ಅಂತ ಹೇಳಿದ್ರೆ ಈಗ ಜನರಲ್ ಚೆಕಪ್ ಮಾಡ್ತಾ ಇದ್ರು ಈ ಗಜಪಡೆಗಳಿಗೆ. ಈ ಸಲ ECG ಮಾಡಿಬಿಟ್ಟಿದ್ದಾರೆ. ಹೃದಯಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗೂ ಒಳಪಡಿಸಿದ್ದಾರೆ ಆನೆಗಳನ್ನ. ನೋಡಿ, ಈ ಆಚರಣೆಗೆ 45 ಕೋಟಿ ಅನುದಾನ. ಮೈಸೂರು ದಸರಾ ಆಚರಣೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ ಈ ಒಂದು ಕಾರ್ಯಕ್ರಮವನ್ನ ಅಥವಾ ದಸರಾವನ್ನ ನಡೆಸೋದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಸಲ 10 ಕೋಟಿ ಅಂತೆ. ಅದರ ಜೊತೆಗೆ ಅರಮನೆ ಮಂಡಳಿಯಿಂದ 5 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಒಟ್ಟಾರೆಯಾಗಿ ಒಂದು 60-65 ಕೋಟಿ ವೆಚ್ಚದಲ್ಲಿ ನಡೆಯುವಂತಹ ಜಂಬೂ ಸವಾರಿ ಅಥವಾ ದಸರಾ. ಬಟ್ ಈ ಸಲ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಬರ ಇದೆ ರಾಜ್ಯದಲ್ಲಿ. ಹಾಗಾಗಿ ಸಿಂಪಲ್ ದಸರಾ ಏನಾದರೂ ಮಾಡ್ತಾರಾ ಅಂದ್ರೆ ಸರಳ ದಸರಾವನ್ನ ಮಾಡ್ತಾರಾ, ವೈಭವೋಪೇತವಾಗಿ ಬೇಡ ಅಂತ ಕೈ ಬಿಡ್ತಾರಾ? ಇದೊಂದು ಚರ್ಚೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಂಗೆ ನೋಡೋದಾದ್ರೆ ಇಟ್ಸ್ ಟೂ ಅರ್ಲಿ ಅಂತ ಈ ರೀತಿಯ ಚರ್ಚೆ ಮಾಡೋಕೆ ಕಾರಣ. ಹೌದು, ಯಾವತ್ತು ದಸರಾ ಚಾಲನೆ ಕೊಡೋದು ಅಂತೆಲ್ಲ ನಿರ್ಧಾರ ಮಾಡಿದ್ದಾರೆ. ಆದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬರ ಇದೆಯಾ? ಇಲ್ಲ. ಅರ್ಧ ಬರ ಅರ್ಧ ನೆರೆ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗ ಅದೇ ಸುದ್ದಿ ನೋಡೋಣ. ಬರಗಾಲದ ಹೊತ್ತಲ್ಲಿ ಅದ್ದೂರಿ ನಾಡ ಹಬ್ಬ ಮಾಡಬೇಕಾ ಅನ್ನುವ ಪ್ರಶ್ನೆ ಈಗ ಚರ್ಚೆಯಾಗ್ತಾ ಇದೆ. ರಾಜ್ಯಾದ್ಯಂತ ಅದ್ದೂರಿ ದಸರಾ ಮಾಡೋದ್ರ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆ ಆರಂಭ ಆಗಿದೆ. ಭೀಕರ ಕ್ಷಾಮದ ಹೊತ್ತಲ್ಲಿ ಅನಗತ್ಯ ಖರ್ಚು ವೆಚ್ಚಗಳು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಮಾತಾಡ್ಬೋದ್ರಿ, ಈ ರೀತಿಯ ಚರ್ಚೆ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆಯಲ್ಲ, ಸಾರ್ವಜನಿಕ ವಲಯದಲ್ಲೂ ಆಗಬೇಕು ಇಂಥ ಚರ್ಚೆಗಳು. ಹಾಗಾಗಿ ನೀವು ಕೂಡ ಕರೆ ಮಾಡ್ಬೋದು. PNS ವಿಸ್ತಾರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬೋದು. ಭೀಕರ ಕ್ಷಾಮ ಅಂತ ಹೇಳೋದು ಬಹುಶಃ ತಪ್ಪಾಗ್ತದೆ. ಬಿಕಾಸ್ ನಾನು ಆರಂಭದಲ್ಲಿ ಹೇಳ್ದಂಗೆ ಅರ್ಧ ಬರ ಅರ್ಧ ನೆರೆ ಅನ್ನುವಂತಹ ಪರಿಸ್ಥಿತಿ ಇದೆ. ಹಳೆ ಮೈಸೂರು ಭಾಗ, ಮಲೆನಾಡು ಭಾಗ, ಕರಾವಳಿ ಭಾಗ ಇಲ್ಲೆಲ್ಲ ವಿಪರೀತ ಮಳೆ, ಧೋ ಅನ್ನೋ ಮಳೆ ಗ್ಯಾಪೇ ಕೊಡ್ತಾ ಇಲ್ಲ. ಒಳಹರಿವು ಕೂಡ ಹೆಚ್ಚಾಗಿದೆ. ಬಟ್ ಇನ್ನು ಕೆಲವು ಕಡೆ ಬರದ ಪರಿಸ್ಥಿತಿ ಇದೆ ಉತ್ತರ ಕರ್ನಾಟಕ ಭಾಗದ ಹಲವು ಕಡೆಗಳಲ್ಲಿ. ಹಾಗಾಗಿ ಆಮೇಲೆ ಈಗಲೇ ಇದ್ರ ಬಗ್ಗೆ ನಾವು ಪೂರ್ತಿ ಬರನೇ ಇರುತ್ತೆ ಇನ್ನು ಮುಂದೆ ಅಂತ ಜಡ್ಜ್ ಮಾಡೋದು ಕೂಡ ಸ್ವಲ್ಪ ಇಟ್ಸ್ ಟೂ ಅರ್ಲಿ ಅಂತ, ತುಂಬ ಬೇಗ ನಿರ್ಧಾರ ಅಥವಾ ಚರ್ಚೆ ಮಾಡ್ದಂಗ ಅಂತ. ಯಾಕಂದ್ರೆ ಇನ್ನೂ ಒಂದು 10 ದಿನ ಕಾದು ನೋಡ್ಬೇಕು ನಾವು. ಹೌದು, ತಡವಾಗಿ ಮಳೆ ಆರಂಭ ಆಗ್ತಾ ಇದೆ ಹಲವು ಕಡೆ. ಇನ್ ಕೇಸ್ ಹೌದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ತಗೊಳುತ್ತೆ ಅನ್ನೋದಾದ್ರೆ ಸರಳ ದಸರಾವನ್ನ ಮಾಡೋದಕ್ಕೆ ಇದು ಚರ್ಚೆಯ ವಿಚಾರವೇ ಹೌದು. ಮೈಸೂರು ದಸರಾ ಆಚರಣೆಗೆ ಕೋಟಿ ಖರ್ಚಾಗುತ್ತೆ. ಬರದ ಪರಿಸ್ಥಿತಿಯಲ್ಲಿ ಇದು ಬೇಕಾ? ಅದ್ದೂರಿಯಾಗಿ ಆಚರಣೆ ಮಾಡಬೇಕಾ ಅಥವಾ ಸಿಂಪಲ್ ದಸರಾ ಮಾಡಿ ಸುಮ್ಮನಾಗ್ಬಿಡ್ಬೇಕಾ? ಈ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆರಂಭ ಆಗಿದೆ. ಅದು ಸಾರ್ವಜನಿಕ ವಲಯಕ್ಕೂ ಕೂಡ ಕಾಲಿಡತ್ತೆ. ಹಾಗಾಗಿ ನೀವು ನಮ್ಮ PNS ವಿಸ್ತಾರ ಜೊತೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬೋದು. ಮೈಸೂರು ದಸರಾ ಆಚರಣೆಗೆ 45 ಕೋಟಿ ಅನುದಾನ ಕೊಡ್ತಾರೆ. ಆಯ್ತಾ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ, ಅಲ್ಲಿಗೆ 55 ಕೋಟಿ ಆಯ್ತು. ಆಮೇಲೆ ಮೈಸೂರು ಕಡೆಯಿಂದಲೂ ಕೂಡ ಸಿಗತ್ತೆ, ಅಂದ್ರೆ ಅರಮನೆ ಕಡೆಯಿಂದ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ, ಕ್ಷಮಿಸಿ, ಅರಮನೆ ಅಲ್ಲ, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದಲೂ 10 ಕೋಟಿ, ಅಲ್ಲಿಗೆ 65 ಕೋಟಿ ಮತ್ತು ಅರಮನೆ ಮಂಡಳಿಯಿಂದ 5 ಕೋಟಿ. ಒಟ್ಟು 70 ಕೋಟಿ ಖರ್ಚಿನ ಮೂಲಕ ನಡೆಯುವ ಈ ದಸರಾವನ್ನ ಈ ಸಲ ಸಿಂಪಲ್ ಆಗಿ ಮಾಡ್ತಾರಾ? ಪಂಜಿನ ಕವಾಯತು, ಏರ್ ಶೋ, ಡ್ರೋನ್ ಶೋಗೆಲ್ಲ ಈಗ ಒಪ್ಪಿಗೆ ಸಿಕ್ಕಿದೆ. ಈ ಜಂಬೂ ಸವಾರಿ ಆದ ಸಂಜೆ ನಡೆಸ್ತಾರಲ್ಲ ಅದಕ್ಕೆ. ಇನ್ನು ಚಾಮರಾಜನಗರದ ದಸರಾ ಆಚರಣೆಗೆ 2 ಕೋಟಿ, ಅದು ಕೂಡ ಸಿಂಪಲ್ ಆಗಿ ಕಣ್ಮನ ಸೆಳೆಯುವ ರೀತಿಯಲ್ಲೇ ಮಾಡ್ತಾರೆ. ಬಟ್ ಮೈಸೂರು ದಸರಾ ಅಂದ್ರೆ ಎಲ್ಲರ ಆಕರ್ಷಣೆ ಅಲ್ವಾ, ಅದನ್ನ ಈ ಸಲ ಹಿಂಗೆ 70-75 ಕೋಟಿ ಹಾಕಿ ಅದ್ದೂರಿಯಾಗಿ ಮಾಡ್ತಾರ. ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ ಏನು? ಅಪ್ಪಟ ಆಸ್ತಿಕರು ಅವರು
ಈ ವಿಚಾರದಲ್ಲಿ ಏನು ನಿರ್ಧಾರ ತಗೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಆ್ಯಂಡ್ ಹಂಗೆ ನೋಡೋದಾದರೆ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗಲೂ ಕೂಡ ಕಣ್ಣು ಕುಕ್ಕುವಂತೆ ಮಾಡಲಿಲ್ಲ. ಇದ್ರ ಬಗ್ಗೆ ಪಬ್ಲಿಕ್ ಕಾಲ್ ಕೂಡ ನಾವು ತಗೊಳ್ತೀವಿ. ಶ್ರೀಧರ್ ಅಂತ ಬನವಾಸಿಯಿಂದ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಶ್ರೀಧರ್ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ಏನ್ ಅನ್ಸುತ್ತೆ ನಿಮಗೆ ಈ ದಸರಾ ಅದ್ದೂರಿಯಾಗಿ ಮಾಡೋದು ಅಥವಾ ಸರಳವಾಗಿ ಮಾಡೋದು? ನಿಮ್ಮ ಅಭಿಪ್ರಾಯ ಏನು ಸಾರ್ವಜನಿಕರಾಗಿ? ಮೈಸೂರು ದಸರಾ ಅನ್ನೋದು ನಮ್ಮ ರಾಜ್ಯದ ಒಂದು ಪ್ರತಿಷ್ಠೆ ಮೇಡಮ್, ನಮ್ಮ ಸಂಸ್ಕೃತಿ ಅದು. ಆ ಸಂಸ್ಕೃತಿಯನ್ನ ನಾವ್ ಯಾವತ್ತೂ ಕೂಡ ಬಿಟ್ಕಡ್ಲಿಕ್ಕೆ ಆಗೋದಿಲ್ಲ. ಈಗ ರಾಜ್ಯದಲ್ಲಿ ಬರಗಾಲ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರ ನೀಡಬೇಕೆ ಹೊರತು ನೀವು ಮೈಸೂರು ದಸರೆಗೆ ಕೊಕ್ಕ ಹಾಕಿದ್ರೆ ಅದ್ರಲ್ಲಿ ಏನ್ ಅರ್ಥ ಉಂಟು? ನಮ್ಮ ವೈಭವ ಮೈಸೂರು ದಸರಾ ಅನ್ನೋದು ಕರ್ನಾಟಕದ ಒಂದು ಹೆಮ್ಮೆ. ಅದನ್ನ ಹೆಂಗೆ ನೀವು ಕಡಿಮೆ ಅನುದಾನ ಹಂಚಿಕೆ ಮಾಡ್ತೀರಿ? ಸರ್ಕಾರಕ್ಕೇನ್ ದೊಡ್ಡದಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಈಗ ಸರ್ಕಾರ ಚೆನ್ನಾಗಿರೋ ರೋಡನ್ನು ಕೂಡ ಕಿತ್ತಾಕೊಂಡು ಅದು ರಿಪೇರಿ ಮಾಡುವಂತ ಕೆಲಸ ಮಾಡುತ್ತೆ. ಗ್ಯಾರಂಟಿ ಬೇಕಾದಷ್ಟು ಗ್ಯಾರಂಟಿ ಕೊಡ್ತಾ ಇದೆ. ಅದನ್ನೆಲ್ಲ ಬಿಟ್ಕೊಂಡು ನೀವು ಮೈಸೂರು ದಸರಾವನ್ನ ಅನುದಾನ ಕಡಿಮೆ ಕೊಡ್ತೀರಿ ಅಂದ್ರೆ ಅರ್ಥ ಇಲ್ಲ ಮೇಡಮ್. ರೈತರಿಗೆ ನೀವು ಬರಗಾಲ ಅಂತ ಬಂದ್ರೆ ಅದಕ್ಕೆ ನೀವು ಪರಿಹಾರ ಕೊಡ್ಬೇಕು. ಅದನ್ನ ಬಿಟ್ಕೊಂಡು ಮೈಸೂರು ದಸರಾಕ್ಕೆ ಅನುದಾನ ಕಡಿಮೆ ಕೊಡ್ತೀನಂತೆ ಅದಕ್ಕೆ ವೈಭವೋಪೇತವಾಗಿ ಮಾಡ್ತಾ ಇದ್ರು, ಹಂಗೆ ಮುಂದುವರಿಸಲಿ ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಶ್ರೀಧರ್ ಅವರೇ? ಖಂಡಿತವಾಗಿ. ಬರಗಾಲದ ಸಂದರ್ಭದಲ್ಲಿ ಸರಳವಾಗಿ ದಸರಾ ಆಚರಣೆ ಮಾಡಿರೋದು ಉಂಟು ನಮ್ಮೂರ್ನಲ್ಲೇ, ನಮ್ಮ ಕರ್ನಾಟಕದಲ್ಲೇ, ನಮ್ಮ ಮೈಸೂರಿನ ದಸರಾವನ್ನ. ಆದ್ರೆ ರಾಜ್ಯದ ವೈಭವ ಇಡೀ ದೇಶ ನಮ್ಮ ಮೈಸೂರು ದಸರಾವನ್ನ ನೋಡುವಂತದ್ದು. ರಾಜ್ಯದಲ್ಲಿ ಬರಗಾಲ ಇತ್ತು ಅಂದ್ರೆ ಅನ್ನದಾತರಿಗೆ ನಾವು ಖಂಡಿತವಾಗಿ ಪರಿಹಾರ ಕೊಡೋಣ. ಆದ್ರೆ ಮೈಸೂರು ದಸರಾ 45 ಕೋಟಿ ಕೊಡ್ತೀವಿ ಅಂತ ನಿಮ್ ನ್ಯೂಸ್ ನಲ್ಲೇ ನೋಡ್ದೆ. 45 ಕೋಟಿ ಹೆಚ್ಚಿಗೆ ಸರ್ಕಾರಕ್ಕೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ 106 ಕೋಟಿ ಅನುದಾನ ಹಂಚಿಕೆ ಮಾಡ್ತೀರಿ. ಆದ್ರೆ ಈ ದಸರೆಗೆ ಯಾಕೆ ಅನುದಾನ ಹಂಚಿಕೆ ಮಾಡೋದಿಲ್ಲ? ನಮ್ಮ ರಾಜ್ಯದ ವೈಭವ ಅಲ್ವಾ ಅದು? ದೇಶ ತಿರುಗಿ ನೋಡುವಂತ ಮೈಸೂರು ಅಲ್ವಾ ಅದು? ಆ ಒಂದು ಮೈಸೂರು ದಸರೆಗೆ ಯಾಕೆ ಕೊಕ್ಕ ಹಾಕ್ತೀರಿ ಅಂತ ನಮ್ಮ ಪ್ರಶ್ನೆ. ನೋಡೋಣ ಸರ್ಕಾರ ಏನ್ ನಿರ್ಧಾರ ತಗೊಳತ್ತೆ ಅಂತ. ಥ್ಯಾಂಕ್ ಯು ಇಷ್ಟು PNS ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಸೊ ಬರ ಮುಂದುವರೆದ್ರೆ, ಮಳೆ ಬರಲಿಲ್ಲ ಅಂದರೆ ಸರ್ಕಾರ ಈ ಮೈಸೂರು ದಸರಾ ವಿಚಾರದಲ್ಲಿ ಏನು ಚರ್ಚೆ ಮಾಡುತ್ತೆ, ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಐ ರಿಪೀಟ್, ಇಟ್ಸ್ ಟೂ ಅರ್ಲಿ. ಈಗಲೇ ನಾವು ಬರ ಹಿಂಗೆ ಕ್ಷಾಮ ಮುಂದುವರೆದು ಬಿಡುತ್ತೆ ಅಂತ ಹೇಳೋಕ್ಕೆ. ಯಾಕಂದರೆ ರಾಜ್ಯದ 60% ಕಡೆ ಮಳೆ ಆಗ್ತಾ ಇದೆ. ಇವಾಗ ಮಳೆ ಆಗ್ತಾ ಇದೆ. ಇನ್ನೊಂದು ವಾರ ಅಥವಾ 10 ದಿನ ಬಹುಶಃ ಮಳೆ ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಹೌದು, ಪಬ್ಲಿಕ್ ಕಾಲ್ ತಗೊಂಡಾಗ ಶ್ರೀಧರ್ ಅನ್ನೋರು ಮಾತಾಡ್ತಾ ಇದ್ರು. ಮೈಸೂರು ದಸರಾ ನಾಡ ಹೆಮ್ಮೆ, ಅದು ನಾಡ ಹಬ್ಬ, ಅದು ದೇಶ ವಿದೇಶಗಳಿಂದ ಬರ್ತಾರೆ, ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿದ್ದಲ್ಲ. ಅಂಥದ್ದನ್ನ ಇವರು 45-50 ಕೋಟಿ ಮುಖ ನೋಡಿಕೊಂಡು ಅದನ್ನ ಮಂಕಾಗಿ ಮಾಡೋದು, ಸರಳವಾಗಿ ಮಾಡ್ತೀವಿ ಅಂದರೆ ಅರ್ಥ ಇದೆಯಾ? ಬೇರೆದ್ರಲ್ಲಿ ಕಟ್ ಡೌನ್ ಮಾಡಿ, ನೀವು ವರ್ಷಕ್ಕೊಂದ್ಸಲ ಮಾಡ್ತೀವಿ, ಅದನ್ನು ಯಾಕೆ ಈ ರೀತಿ ಜಿಪುಣತನ ಮಾಡಬೇಕು? ಇನ್ ಕೇಸ್ ಸರ್ಕಾರ ಈ ನಿರ್ಧಾರವನ್ನು ತಗೊಂಡ್ರೆ ಅನ್ನೋ ಅಭಿಪ್ರಾಯವನ್ನು ಕೂಡ ಸಾರ್ವಜನಿಕ ವಲಯ ವ್ಯಕ್ತಪಡಿಸ್ತಾ ಇದೆ. ಆಮೇಲೆ ಇನ್ನೊಂದು, ಈ ಬರಗಾಲ ಅಂತ ಬಂದಾಗ ಓಕೆ ಇರಿ, ಬಸವರಾಜ್ ಅಂತ ಗದಗಿಂದ ಕರೆ ಮಾಡಿದ್ದಾರೆ, ಮಾತಾಡ್ಸೋಣ ಅವ್ರನ್ನೊಂದ್ಸಲ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬರ ಬಂದ್ರೆ ಸಿಂಪಲ್ ದಸರಾ ಮಾಡಬಹುದು ಅನ್ನೋ ಚರ್ಚೆ ಬಗ್ಗೆ. ಮೇಡಮ್, ಈಗ ಬರೋ ಬಗ್ಗೆ ನಾನು ಕೇಳಿದೆ. ಈಗ ನಿಮ್ಮ ವಿಸ್ತಾರ ನ್ಯೂಸ್ ಅಲ್ಲಿ ನೋಡ್ತಿದ್ದೆ. ಈಗ ಏನಾಗಿತ್ತು ಅಂದ್ರೆ ನಿಮ್ಮಲ್ಲಿ ಆ ಸೈಡ್ ಮಾತ್ರ ಎಲ್ಲ ಒಲವು, ಎಲ್ಲ ರೊಕ್ಕ ಜಾಸ್ತಿ ಸೆಂಕ್ಷನ್ ಆಗ್ತಾವ. ಬಟ್ ಈ ಕಡೆ ಜನಕ್ಕ ಬರಗಾಲ ಪ್ರಾಬ್ಲಮ್ ಇರ್ತೈತಿ. ಆಮೇಲೆ ಯಾವ್ದೋ ಉತ್ಸವಕ್ಕೆ ಈ ನಮ್ಮನೆ ಭರ್ಜರಿ ನಮ್ಮಲ್ಲಿ ನಡೆಯೋದಿಲ್ಲ, ನಮ್ ಗದಗ ಸೈಡ್ ಎಲ್ಲ. ಅದಕ್ಕೆ ಬರಗಾಲ ಇದ್ದಾಗ ಅಲ್ಲ, ನಮ್ಮ ಒಂದು ವಿಜೃಂಭಣೆ ಅನ್ನೋದು ನಾವು ಮಾಡ್ಬೇಕಾಗತ್ತ. ಒಂದು ದೇಶಕ್ಕೆ ನೋಡುವಂತ ಒಂದು ಕಾರ್ಯಕ್ರಮ ಅದು. ಆದ್ರೆ ಇಲ್ಲಿ ನಮಗೆ ಬರಗಾಲ ಅಂತಿದ್ದಾಗ ಎಲ್ಲಿ ಬರಗಾಲ ಇರ್ತದಲ್ಲ ಅಲ್ಲಿ ಒಂದು 20% ಈ ಕಡೆ ಸ್ವಲ್ಪ ಅದು ಒಂದು ವಿಶೇಷವಾಗಿ ಈ ಕಡೆ ಅನುದಾನ ಕೊಟ್ಟ ಅವು ಉದ್ಧಾರ ಆಗ್ತಾವಲ್ಲ ಅಂತ. ನಮ್ಮಲ್ಲಿ ಕೆರೆಗಳ ಜೊತೆಗೆ ಉದ್ಧಾರ ಆಗಿಲ್ಲ. ಒಂದು ಕುಡಿ ನೀರು ಪ್ರಾಬ್ಲಮ್ ಆಗ್ತಿರ್ತದೆ ಅಂತ. ಅದು ಅಲ್ಲೇನಾಗತ್ತ, ಒಂದ್ ಸೈಡ್ ಮಾತ್ರ ವಿಜೃಂಭಣೆ, ಇನ್ನೊಂದ್ಸಲ ಮಾತ್ರ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಎಲ್ಲ ಆಗ್ತದಲ್ಲ. ಸ್ವಲ್ಪ ಮಾನಸಿಕವಾಗಿ ನಾವೆಲ್ಲ ಕೂಗ್ತೀವಿ, ಅಲ್ಲೆಲ್ಲ ಎಷ್ಟೊಂದು ವಿಜೃಂಭಣೆ ಮಾಡ್ತಾರೆ, ನಮ್ ಕಡೆ ಯಾಕಿಲ್ಲ ಈ ಟೈಪ್ ಎಲ್ಲ ಅಂತ. ಅದಕ್ಕೆ ಬರೋ ಹಣ್ಣದೊಳಗ ಒಂದು ಅಟ್ಲೀಸ್ಟ್ 20% ಈ ಕಡೆ ಕೊಟ್ರೆ ಏನೋ ಒಂದು ಉದ್ಧಾರ ಆಗ್ತದಲ್ಲ ಅಂತ. ಕರೆಕ್ಟ್, ಕರೆಕ್ಟ್. ಥ್ಯಾಂಕ್ ಯು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಹೌದು, ಈಗ ನಾವು ಮುಂಚೆ ಚರ್ಚೆ ಮಾಡ್ತಾ ಇದ್ದಂಗೆ
ಅರ್ಧ ಬರ ಅರ್ಧ ನೆರೆ ಅನ್ನುವ ಪರಿಸ್ಥಿತಿ ರಾಜ್ಯದಲ್ಲಿದೆ. ಈಗ ಬೀದರ್, ಕಲಬುರ್ಗಿ ಭಾಗದಲ್ಲೆಲ್ಲ ಮಳೆ ಇಲ್ಲ. ಭೂಮಿ ಬಾಯಿ ಬಿರ್ಕೊಂಡು ಕಾಯ್ತಾ ಇದೆ. ಒಂದು ಹನಿ ನೀರು ಸಿಕ್ಕರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಬೆಳೆಗಳು ಒಣಗೋಗಿದೆ. ಜಾನುವಾರುಗಳಿಗೆ ನೀರು ಕುಡಿಯೋಕ್ಕೂ ನೀರಿನ ಬರ ಅನ್ನುವ ಪರಿಸ್ಥಿತಿ ಇದೆ. ಜನ ಗುಳೆ ಹೊರಟು ಬಿಡ್ತಾರ ಅನ್ನುವ ಆತಂಕ ಇದೆ. ಇದರ ನಡುವೆ ವೈಭವೋಪೇತವಾಗಿ ಮಾಡೋ ಬದಲು ನಮ್ಮ ಕಡೆಗೆ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಏನಾದರೂ ಮಾಡಿಕೊಡಿ, ಮೇವಿನ ವ್ಯವಸ್ಥೆ ಮಾಡಿಕೊಡಿ, ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಗ್ಯಾರಂಟಿಗಳಿಗೆ ಸಾವಿರಾರು ಕೋಟಿ ಖರ್ಚು ಮಾಡುವ ಸರ್ಕಾರ ಈಗ ಬರದ ವಿಚಾರದಲ್ಲಿ ಏನು ಮಾಡುತ್ತೆ ಕಾದು ನೋಡಬೇಕು. ಕೇಂದ್ರ ಸರ್ಕಾರಕ್ಕೂ ಕೂಡ ಇವರು ಪತ್ರವನ್ನು ಬರೀಬೇಕು. ಯಾಕಂದರೆ ಅಲ್ಲೂ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೆಲ್ಲ ಇರುತ್ತೆ. ಇವರು ಒಂದೊಂದು ಸಮೀಕ್ಷೆಗಳನ್ನು ಮಾಡಬೇಕು. ರಾಜ್ಯ ಸರ್ಕಾರಗಳು ಯಾವ್ಯಾವ ಭಾಗದಲ್ಲಿ ಯಾವ ಪ್ರಮಾಣದ ಬರ ಇದೆ, ಅವರಿಗೆ ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು ಅಥವಾ ಬೇರೆ ಏನಾದರೂ ವ್ಯವಸ್ಥೆನ ಮಾಡಿಕೊಡ್ಬೋದಾ, ಬರದ ಸಮೀಕ್ಷೆ ಮಾಡಬೇಕು. ಇದನ್ನೆಲ್ಲ ಯಾವಾಗ ತಗೊಳ್ತಾರೆ, ಕೈಗೆತ್ಕೊಳ್ತಾರೆ, ರಿಪೋರ್ಟ್ಗಳನ್ನು ತಗೊಂಡು ಯಾವಾಗ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ, ಇದು ಕೂಡ ಪ್ರಶ್ನೆ ಇದೆ. ಹಾಗಾಗಿ ನಾಡ ಹಬ್ಬವನ್ನು ಹೇಗೆ ಮಾಡ್ತಾರೆ ನೋಡಿ. ಇಂಟ್ರೆಸ್ಟಿಂಗ್ ಕಾಲ್ ಮೈಸೂರಿನಿಂದಲೇ ಬಂದಿದೆ. ರಾಜು ಅಂತ ಮಾತಾಡ್ಸೋಣ. ರಾಜು ಅವರೇ ನಮಸ್ಕಾರ. ನಮಸ್ತೆ. ಏನಿಲ್ಲ, ಈಗ ನಮ್ಮ ರಾಜ್ಯದಲ್ಲಿ ಬರಗಾಲ ಐತೆ. ಸರ್ಕಾರಿ ನೌಕರು, ರಾಜಕೀಯದ ವ್ಯಕ್ತಿಗಳು ಇವ್ರದ್ದು ಒಂದ್ 2 ತಿಂಗಳು ಸಂಬಳ ಕಟ್ ಮಾಡಿ ಮೇಡಮ್, ಸರ್ಕಾರದ ಬಡ ರೈತರಿಗೆ ಕೊಡಿ ಮೇಡಮ್. ತಪ್ಪು ಅಂತೇಳಿ ಕಾಣಿಸಲಿ. ಅಧಿಕಾರಿಗಳು ಒಂದು ಪಂಚಾಯತಿ ಪಿ ಅಂತ ಹಿಡಿದಿ ದೊಡ್ಡ ಅಧಿಕಾರಿವರೆಗೂ ಅದು ಮತ್ತೆ ರಾಜಕಾರಣಿಗಳು ಅವ್ರಿಗೆ MP ಅವರು MLA ಅವ್ರದ್ದೆಲ್ಲ ಸಂಬಳ ಉಂಟಲ್ಲ ಎಲ್ಲ ಕಟ್ ಮಾಡ್ಬಿಟ್ಟು ಗಡಿ ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬರಗಾಲ ಉಂಟು ಆ ಸ್ಥಳಗಳಿಗೆ ಸ್ವಲ್ಪ ಹಣ ಕೊಡಿ. ಏನಾಯ್ತದೆ ಮೇಡಮ್ ತಪ್ಪ? ದಸರಾ ಬಗ್ಗೆ ಏನಂತೀರಿ? ಮೈಸೂರು ದಸರಾ ಆಗ್ಲೇಬೇಕು ಮೇಡಮ್. ಅಲ್ಲ, ದಸರಾ ಆಗ್ಬೇಕು, ಸರಳವಾಗಿ ಆಗ್ಬೇಕಾ, ಅದ್ದೂರಿಯಾಗೆ ನಡಿಬೇಕಾ? ಮೇಡಮ್ ನಮ್ಮ ಕರ್ನಾಟಕದಲ್ಲಿ ಕೊಡಗಲ್ಲು ಮಾಡ್ತಾರೆ. ನಮ್ದು ಕಾವೇರಿ ಬಾರ್ಡರ್, ನಮ್ದು ಹೊಳೆ ಜಾತ್ರೆ, ನಮ್ದು ಕೊಡಗು, ನಮ್ದು ಈಚೆ ಬಂದ್ರೆ ಕೊಪ್ಪ, ನಮ್ಮ ಮೈಸೂರು ಜಿಲ್ಲೆ. ಮೈಸೂರಲ್ಲಿ ಆಗ್ಬೇಕು, ಕೊಡಗಲ್ ಆಗ್ಬೇಕು, ಶಿವಮೊಗ್ಗದಲ್ಲೂ ನಡೀತದೆ, ಅಲ್ಲೂ ಆಗ್ಬೇಕು. ಎಲ್ಲಾ ಕಡೆ ದಸರಾ ಅದ್ದೂರಿಯಾಗಿ ಮಾಡ್ಬೇಕು. ನಾವು ಬಡವರಂತ ಮೇಡಮ್ ಬೇರೆ ರಾಜ್ಯದವ್ರು ತೋರ್ಸ್ಕೋಬೇಕು. ನಮ್ ರಾಜ್ಯ ಯಾವತ್ತೂ ಗಟ್ಟಿಯಾಗತ್ತೆ. DK ಶಿವಕುಮಾರ್ ಸಾಹೇಬ್ ಅಧಿಕಾರ ನಡೆಸ್ತಾರೆ, ಗಟ್ಟಿಯಾಗಿದ್ದೀವಿ ನಾವು, ನಡೆಸ್ತೀವಿ ಸರ್ಕಾರನ. ರಾಜ್ಯ ಯಾವತ್ತೂ ನೀರಿಲ್ಲ ಅಂತ ಬರಗಾಲ ಬಂದಿಲ್ಲ, ನಡೆಸ್ತೀನಿ ಅಂತ ಅವರು ಒಂದು ಚಾಲೆಂಜ್ ಆಗಿ ಎತ್ಕೋಬೇಕಿದ್ದಲ್ಲ. ಇದೇ ಕಷ್ಟವಾಗಿ CM ಸ್ಥಾನ ಸಿಕ್ಕಿರೋದು. ಅದ್ದೂರಿಯಾಗಿ ಮಾಡ್ತಾರೆ ಅಂತ ನಂಗೊಂದು ನಂಬಿಕೆ ಐತೆ. ಮಾಡ್ತಾರೆ ಮೇಡಮ್, ಅವ್ರು ಮಾಡ್ಬೇಕು, ಧೈರ್ಯ ಪಡ್ಬೇಕು, ಹೆದರ್ಬಾರ್ದು. ಬಿಡಿ ಮೇಡಮ್, ಒಂದ್ 2 ತಿಂಗಳು ಗ್ಯಾರಂಟಿ ಅಮೌಂಟ್ ಕೆಲಸ ಮಾಡಿ. ಜನ ಕೇಳ್ತಾರ, 2 ತಿಂಗಳು ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಹೆಣ್ಮಕ್ಳು 2,000 ರೂಪಾಯಿ ಸಿಗ್ಲಿಲ್ಲ ಅಂದ್ರೆ ಸುಮ್ನಾಗ್ತಾರ? ಸಾಯ್ತಾನೆ ಅವಳು, ತಮ್ಗೆ ಎಣ್ಣುತ್ತಾನೆ ಅವಳು ಸಾಯ್ತಾನೆ. ಅವಳು ನಮ್ ತಾಯಿ ಮೇಡಮ್, ಅವಳು ನಮ್ ತಾಯಿ. ಅವಳಿಗೋಸ್ಕರ ತಾನೆ ಅದ್ದೂರಿಯಾಗಿ ಕೆಲಸ ಮಾಡೋದು. ಥ್ಯಾಂಕ್ ಯು ಮಾತಾಡಿದಕ್ಕೆ PNS ವಿಸ್ತಾರ ಜೊತೆಗೆ. ಬಳ್ಳಾರಿಯಿಂದ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಬಾಲಕ್ಷಿ ರೆಡ್ಡಿ ಅಂತ. ನಮಸ್ಕಾರ ರೆಡ್ಡಿ ಅವರೇ. ನಮಸ್ಕಾರ ಮೇಡಮ್. ಏನ್ ಅನ್ಸುತ್ತೆ ದಸರಾ ಹೆಂಗ್ ಮಾಡ್ಬೇಕು ಅಂತ ನಿಮ್ಮ ಅಭಿಪ್ರಾಯ? ಅದ್ದೂರಿಯಾಗಿ ಮಾಡೋಣ ಮೇಡಮ್. ಅದ್ದೂರಿಯಾಗಿ ಮಾಡೋಣ. ಹೌದು ಮೇಡಮ್. ಓಕೆ. ಯಾಕಂದ್ರೆ ದೇವಸ್ಥಾನ ದುಡ್ಡು ಏನು ಸರ್ಕಾರ ಕೊಡಕ್ ದೇವಸ್ಥಾನಕ್ಕೆ ದೇವಸ್ಥಾನ ದುಡ್ಡು ತಿಂತಾರೆ, ಮಾಡ್ತಾರೆ ಸರ್ಕಾರದವರು. ಅದಕ್ಕೆ ಅದ್ದೂರಾಗಿ ಮಾಡಕ್ ಮೇಡಮ್, ಅದ್ರ ಬಗ್ಗೆ ಏನು ಕಡಿಮೆ ಮಾಡಬಾರ್ದು. ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಹಾಕೋಣ ಅಂತ. ಏನ್ ಮೇಡಮ್? ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಹಾಕೋಣ ಅಂತ ಮೇಡಮ್. ಮತ್ತೆ ತಿಂಗಳ ಕೊಡಂಗಿಲ್ಲ ಮೇಡಮ್, ಸಾವಿರ ಹೋಗ್ತಾರಲ್ಲ ಇನ್ನವರು ತಿಂಗಳ ಬಂದು ದೇವಸ್ಥಾನದಲ್ಲಿ ಏನು ಒಂದು ಕುಡಿಯೋ ನೀರಲ್ಲಿ ದಾರಿಯಲ್ಲಿ ಕುಡಿಯೋ ನೀರಲ್ಲಿ ಏನು ವ್ಯವಸ್ಥೆ ಮಾಡಿರ್ತಾರ ಇವರು, ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡಿರ್ತಾರ, ಏನ್ ಮಾಡಿರೋದಲ್ಲಿ ಇವರು? ದೇವಸ್ಥಾನ ದುಡ್ಡು ಮಾತ್ರ ಬೇಕು ಇವ್ರಿಗೆ, ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋಕ್ ಬೇಕಿಲ್ಲ ಇವರಿಗೆ ಸರ್ಕಾರದಲ್ಲಿ. ಅದ್ರೆ ಮಾಡ್ಲಿ ಬಿಡಿ ಮೇಡಮ್, ಒಂದ್ಸರಿ ಅದು ದೇವಸ್ಥಾನ ಮಾಡೋಕೆ, ದೇವರ ಹಬ್ಬ ಮಾಡೋಕೆ, ದೇವ್ರ ದುಡ್ಡಿನ ಮಾಡೋಕೆ ಇದಾಗುತ್ತೆ. ಥ್ಯಾಂಕ್ ಯು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ. ನೋಡಿ, ಇವರ ಗುರುಗಳು ಅಂತ ಕರೆಸ್ಕೊಳ್ಳೋ ಕೃಷ್ಣ ಅವ್ರು CM ಆಗಿದ್ದಾಗ್ಲೂ ಬರಗಾಲ ಇತ್ತು, ವಿಪರೀತ ಬರಗಾಲ. ಎಂತೆಂಥ ಸಮಸ್ಯೆ ಅಂದ್ರೆ ವೀರಪ್ಪನ ಯಾರು ನಮ್ಮ ರಾಜಣ್ಣವ್ರನ್ನ ಕಿಡ್ನಾಪ್ ಮಾಡಿದಂತಹ ಪರಿಸ್ಥಿತಿ ಅವಾಗ. ಮತ್ತೊಂದ್ ಕಡೆ ಬರಗಾಲ, ವಿಪರೀತ ಸಮಸ್ಯೆ ರಾಜ್ಯದಲ್ಲಿ. ಗುರು ಅನುಭವಿಸಿದ ಸಮಸ್ಯೆಯೇ ಶಿಷ್ಯನಿಗೂ ಬಂದ್ಬಿಡ್ತಾ ಅನ್ನುವ ಚರ್ಚೆಯೂ ಕೂಡ ಒಂದ್ ಕಡೆ ಇದೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ನಂಜುಂಡಯ್ಯ ಅಂತ ರಾಜಧಾನಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ನಂಜುಂಡಯ್ಯ ಅಂದ್ಬಿಟ್ಟು. ಮಾತಾಡಿ.
ನಿಮ್ ಧ್ವನಿ ಕೇಳಿಸ್ತಾ ಇಲ್ವಲ್ಲ, ಗಟ್ಟಿಯಾಗಿ ಮಾತಾಡ್ಬೋದಾ? ಜೋರಾಗಿ ಮಾತಾಡ್ತೀನಿ. BL ರಿಟೈರ್ಡ್ ಪರ್ಸನ್ ನಂಜುಂಡಯ್ಯ ಅಂದ್ಬಿಟ್ಟು. ಓಕೆ, ಕೇಳಿಸ್ತಾ? ಹಾ ಕೇಳಿಸ್ತಾ ಇದೆ, ಮಾತಾಡಿ. ಓಕೆ. ದಸರಾ ಬಗ್ಗೆ ನೀವು ಕೇಳ್ತಾ ಇದ್ದೀರಾ? ದಸರಾ ಬಂದು ಇದು ಪಾರಂಪರಿಕವಾಗಿ ನಡೀತಾ ಇರೋದು 500 ವರ್ಷಗಳ ಹಿಂದೆಯಿಂದ ನಡ್ಕೊಂಡ್ ಬಂದಿರೋದು. ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು, ಕಮ್ಮಿ ಇದು ಅನುದಾನ ಇನ್ನು ಹೆಚ್ಚು ಕೊಡ್ಬೇಕು. ಆದ್ರೆ ಈಗ DK ಶಿವಕುಮಾರ್ ಬಂದಿರೋದ್ರಿಂದ ಬಂದಿಲ್ಲ, ಇನ್ನು ತುಂಬಾ ಟೈಮ್ ಇದೆ. ಮೈಸೂರು ಕಡೆ ಮಾತ್ರ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೆಲ್ಲ ಕಡೆ ಒಳ್ಳೆ ಮಳೆ ಇದೆ, ಬೆಳೆನೂ ಚೆನ್ನಾಗ್ ಆಗುತ್ತೆ. ಆದ್ರೆ ದಸರಾನ ಈ ವಿಶ್ವ ಪರಂಪರೆಯಾಗಿ ಬಹಳ ನನ್ನ ಅಭಿಪ್ರಾಯ. ಎನಿವೆ, ಥ್ಯಾಂಕ್ ಯು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ ಮೈಸೂರಿನಿಂದ, ರಮೇಶ್ ಅಂತ ಮಾತಾಡ್ಸೋಣ. ನಮಸ್ಕಾರ. ಸಾರಿ ಮ್ಯಾಮ್, ವಿಜಯ್ ಅಂತ. ಹೇಳಿ ಸರ್. ಮ್ಯಾಮ್ ನಮ್ದು ಇಲ್ಲೇ ಮೈಸೂರೇ. ನಮ್ಗೆ ದಸರಾ ಅಂದ್ರೆ ಮ್ಯಾಮ್ ಇಲ್ಲಿ ಫುಲ್ ಜೋಶು ಮ್ಯಾಮ್. ಸೊ ಇದು ಬಿಫೋರ್ 2ನೇ ಕಾಲರ್ ಮಾಡಿದ್ರಲ್ಲ, ಗದಗಿಂದ ಇಲ್ಲಿ ಬರ ಇದೆ ಅಂತ, ಅವ್ರದೆಲ್ಲ ಕೇಳಿಸ್ಕೊಂಡು ಬೇಜಾರಾಯ್ತು. ಬಟ್ ಏನು ಅಂದ್ರೆ ಇಲ್ಲಿ ದಸರಾ ನಮ್ಗೆ ಹೆಂಗ್ ನಡೀತಿದೆ ಹೆಂಗೆ ನಡಿಬೇಕು ಮ್ಯಾಮ್. ಅದರಿಂದ ಏನು ಅಂದ್ರೆ ಇಲ್ಲಿ KRS ಇರೋದ್ರಿಂದ ಎಷ್ಟೋ ಜನ ಬಂದ್ರು ಪ್ರವಾಸೋದ್ಯಮಕ್ಕೂ ಇಷ್ಟಾಗುತ್ತೆ ಮ್ಯಾಮ್, ಯೂಸ್ ಆಗುತ್ತೆ ಮ್ಯಾಮ್. ಓಕೆ, ಎನಿವೆ ಥ್ಯಾಂಕ್ ಯು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ರಾಜ್ಯದಲ್ಲಿ ಬರ ಇದೆ, ಹಾಗಾಗಿ ಮೈಸೂರು ದಸರಾವನ್ನ ಸಿಂಪಲ್ ಆಗಿ ಸರಳವಾಗಿ ಸಲ ಆಚರಿಸ್ತಾರೆ ಅಂತ ನಾವು ಹೇಳ್ತಾ ಇಲ್ಲ. ಈ ರೀತಿಯ ಚರ್ಚೆಯೊಂದು ಮುನ್ನೆಲೆಗೆ ಬಂದಿದೆ. ಬಟ್ ಯಾವ ರೀತಿಯ ತೀರ್ಮಾನವನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ, ಇನ್ನೂ ಅದ್ದೂರಿಯಾಗಿ ಈ ಸಲ ಮೈಸೂರು ದಸರಾವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಸ್ತಾರಾ ಅಥವಾ ಹೇಗೆ, ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ.